ಹಾಯ್ ಫ್ರೆಂಡ್ಸ್, ನಾ ಇದು ಬ್ಲೌಸ್ ಹೊಲತ್ತೀನಿ. ಇದು ಒಂದು ಅಸ್ತ್ರ ಎಲ್ಲ ಜೋಡಿಸ್ಕೊಂಡೀನಿ. ಇದು ಜಾಸ್ತಿ ಆಗಿದ್ದನ್ನು ಅಸ್ತ್ರದ್ದು ಕಟ್ ಮಾಡತ್ತೀನಿ. ಇದು ಬ್ಯಾಕ್ ಸ್ಲೀವ್ಸ್ ಅಸ್ತ್ರ ಜೋಡಿಸೀನಿ. ಇದು ಫ್ರಂಟ್ ಅಸ್ತ್ರ ಜೋಡಿಸೀನಿ ಕಟೋರಿ ಬ್ಲೌಸ್. ಈಗೆಲ್ಲ ಜೋಡಿಸ್ತೀನಿ, ನಾನು ಜೋಡಿಸಿ ತೋರಿಸ್ತೀನಿ. ಬ್ಯಾಕ್ ಟಕ್ಸ್ ಹಿಡಿತೀನಿ, ನಿಮ್ಗೆ ತೋರಿಸ್ತೀನಿ. ಟಕ್ಸ್ ಹೆಂಗೆ ಹಿಡಿಬೇಕು, ಎಷ್ಟು ಹಿಡಿಬೇಕು ಅಂತ ತೋರಿಸ್ತೀನಿ ನೋಡಿ. ಇದು ಸೆಂಟ್ರ್ ಒಳಗೆ ಇಷ್ಟು ತಗೊಬೇಕು. ಅಂದರೆ ಈ ಕಡೆಯಿಂದ ಮಧ್ಯದಿಂದ ನೆಕ್ದಿಂದ 3-3.5 ಇಂಚ್ ಇರಬೇಕು. ಇಷ್ಟು ನಾನು ಇಲ್ಲೇ ಕರೆಕ್ಟಾಗಿ ಹಿಡಿದಿದ್ದೆ. ಇಲ್ಲಿಂದ 3.5 ಇಂಚ್ ಐತಿ. ಹಿಂಗೆ ಮಾಡಿ ಇಲ್ಲಿಂದ ಕೆಳಗಿಂದ ಮೇಲೆ 4 ಇಂಚ್ ತಗೋಬೇಕು. ಇದು ಬ್ಯಾಕ್ ಟಕ್ಸ್. ಇಲ್ಲೇ 1/2 ಇಂಚ್ ಅಷ್ಟೇ ಹಿಡ್ಕೋಬೇಕು. ಕೆಳಗೆ ಕ್ರಾಸ್ ಸ್ಟಿಚ್ ಆಗಬೇಕು. ಸೇಮ್ ಈ ಕಡೆನೂ ಅಷ್ಟೇ. ಕ್ರಾಸ್ ಸ್ಟಿಚಿಂಗ್ ಹಾಕೋದು ಮುಗೀತು. ಈಗ ಬೆನ್ ಪಟ್ಟಿ ಹಚ್ಚೋದು. ಕ್ಲಿಯರ್ ಕಾಣಿಸ್ತೈತೆ? ಇದು ಬೆನ್ ಪಟ್ಟಿ. ಇದು ಸೀದಾ ಭಾಗದ ಮೇಲೆ ಇದು ಸ್ಟಿಚ್ ಮಧ್ಯೆ ಹಾಕಿದ್ದೀನಿ. ಬೆನ್ ಪಟ್ಟಿ ಸಂದಿತ್ತ ಅಂತ ಜೋಡಿಸ್ಕೊಂಡು ಇದಕ್ಕೆ ಸೀದಾ ಭಾಗಕ್ಕೆ ಇದು ಜೋಡಿಸಿದ್ದನ್ನು ಈ ಕಡೆ ಮಾಡಿ ಸೀದಾ ಮೇಲೆ ಸೀದಾ ಇಟ್ಕೋಬೇಕು. ಆಮೇಲೆ ಇಲ್ಲಿ 1/2 ಇಂಚ್ ಸ್ಟಿಚ್ ಹಾಕ್ಬೇಕು. ಪಟ್ಟಿ ಮುಗೀತು. ಈಗ ಇದು ಹಿಂಗೆ ಸೀದಾ ಮಾಡ್ಕೋಬೇಕು. ಸೀದಾ ಮಾಡಿ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕಬೇಕು. ಇದು ಬೆನ್ ಪಟ್ಟಿ ಮೇಲೆ ಸ್ಟಿಚ್ ಹಾಕೋದು ಮುಗೀತು. ಈಗ ಇದು ಅರ್ಧ ಮಡಚ್ಕೋಬೇಕು. ಭಾಳ ಆಗುತ್ತೆ ನಮಗೆ. ಅರ್ಧ ಮಡಚ್ಕೊಂಡು ಒಂದು ಸ್ಟಿಚ್ ಹಾಕ್ಕೋಬೇಕು. ಇದು ಈಗ ಬೆನ್ ಪಟ್ಟಿ ರೆಡಿ ಆಗೈತಿ. ಇದು ಕರೆಕ್ಟಾಗಿ ಇದ್ರ ಮೇಲೆ ಇಟ್ಟು ದಪ್ಪ ಸ್ಟಿಚ್ ಹಾಕ್ಕೋಬೇಕು. ದಪ್ಪ ಸ್ಟಿಚ್ ನಮ್ಗೆ ಆಮೇಲೆ ಕೈ ಹೊಲಿಗೆ ಮಾಡಬೇಕಂದ್ರೆ ದಪ್ಪ ಸ್ಟಿಚಿಂಗ್ ಮಾಡಿದರೆ ಬಿಚ್ಚಲಾಕ ಈಜಿ ಆಗ್ತದೆ. ಅದಕ್ಕಂತ ದಪ್ಪ ಸ್ಟಿಚ್ ಮಾಡೋದು. ಫಸ್ಟ್ದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಅರ್ಧದಿಂದ ತೋರಿಸ್ತಾ ಇದ್ದೀನಿ. ಬೇಕಾದರೆ ಆಮೇಲೆ ಬ್ಲೌಸ್ ಎಲ್ಲ ತೋರಿಸ್ತೀನಿ ಫಸ್ಟ್ದಿಂದ ಹೆಂಗೆ ಸ್ಟಿಚಿಂಗ್ ಮಾಡೋದಂತ. ನೋಡಿ ಈ ಥರ ಆಗೈತಿ. ನಾ ಎಲ್ಲ ಸ್ಲೀವ್ಸ್ ಜೋಡಿಸ್ತೀನಿ, ಪೈಪಿಂಗ್ ಹಾಕೋತೀನಿ, ಫ್ರಂಟ್ ಜೋಡಿಸ್ಕೋತೀನಿ. ಹೆಂಗೆ ಜೋಡಿಸ್ತೀನಿ ನೋಡಿ. ಇದು ಫ್ರಂಟ್, ಇದು ಬ್ಯಾಕ್ ಮೇಲೆ ಇದು ಸೀದಾ ಒಂದು ಮೈನೆ ಮಾಡ್ಕೋಬೇಕು. ಇದನ್ನು ಸೀದಾ ಇಟ್ಕೋಬೇಕು. ಹಿಂಗೆ ಇದನ್ನು ಹಿಂಗೆ ಇಲ್ಲಿ ಶೋಲ್ಡ್ರಕ್ಕೆ ಈಗ ಸ್ಟಿಚ್ ಹಾಕೋಬೇಕು. ಈಗ ಶೋಲ್ಡ್ರ್ ಜೋಡಿಸ್ಕೊಂಡೀನಿ. ಫ್ರಂಟ್ 2 ಶೋಲ್ಡ್ರ್, ಬ್ಯಾಕ್ ಫ್ರಂಟ್ ಜೋಡಿಸ್ಕೊಂಡೀನಿ. ಈಗ ಸ್ಲೀವ್ಸ್ ಹೆಂಗೆ ಹಚ್ಚಬೇಕಂತ ತೋರಿಸ್ತೀನಿ ನಿಮಗೆ ನೋಡಿ. ಸ್ಲೀವ್ಸ್ ಇದು ಕರೆಕ್ಟ್ ಐತಾ ಇಲ್ಲ ನೋಡಬೇಕು. ಫಸ್ಟ್ ಹಿಂಗೆ ಆಕಾರ ಬರಬೇಕು. ಇದಕ್ಕೆ ಕರೆಕ್ಟಾಗಿ ಸ್ಲೀವ್ಸ್ ಕರೆಕ್ಟ್ ಕುಂದಿರ್ತೈತಿ. ಸ್ಲೀವ್ಸ್ ಅಂದರೆ ಆಕಾರ ಬರಲಿಲ್ಲ ಅಂದರೆ ಸರಿಯಾಗಿ ಕೂಡೋದಿಲ್ಲ. ಇದು ಬ್ಯಾಕ್ ಫ್ರಂಟ್. ಇದು ಜಾಸ್ತಿ ಇದ್ದಿದ್ದನ್ನು ಬ್ಯಾಕ್ ಜಾಸ್ತಿ ಸ್ಲೀವ್ಸ್ ಇರ್ತೈತಲ್ಲ ಅದು ಫ್ರಂಟ್ ಕಡೆ ಮಾಡಬೇಕು. ಬ್ಯಾಕ್ ಮಾಡಬೇಕು. ಕಮ್ಮಿ ಇದ್ದಿದ್ದು ಫ್ರಂಟ್ ಮಾಡಬೇಕು. ಮಧ್ಯ ನಾವು ಎಷ್ಟು ನಮಗೆ ಸ್ಲೀವ್ಸ್ ಬೇಕು ಅಂತ
ಮಾರ್ಕ್ ಹಾಕ್ಕೋಬೇಕು. ಮಾರ್ಕದಿಂದ ಬ್ಯಾಕ್ ಕಡೆ ಹಿಂದೆ ಜೋಡಿಸ್ಕೋಬೇಕು, ಫ್ರಂಟ್ ಮುಂದೆ ಜೋಡಿಸ್ಕೋಬೇಕು. ಅಂದರೆ ಕರೆಕ್ಟ್ ಆಗ್ತೈತಿ. 2 ಸ್ಲೀವ್ ಜೋಡಿಸಿ ಆಯಿತು. ಈ ಪೈಪಿಂಗ್ ಜೋಡಿಸ್ತೀನಿ. 2 ಸ್ಲೀವ್ ಜೋಡಿಸಿದೆ. ಇದು ಪೈಪಿಂಗ್ ಅಂತ ನಾನು ಕಟ್ ಮಾಡಿಟ್ಟಿದ್ದ ಬಟ್ಟೆ. ಪೈಪಿಂಗ್ ನೋಡಿ ಇಷ್ಟು 1 ಇಂಚ್ ಇಷ್ಟು ಕಟ್ ಮಾಡೀನಿ. 1 ಇಂಚ್ ಇಷ್ಟು ಅಗಲ ಉದ್ದ ಐತಿ. ಈಗ ಒಂದಕ್ಕೊಂದು ಜೋಡಿಸ್ಕೋಬೇಕು. ಇದನ್ನು ನೋಡಿ ಒಂದಕ್ಕೊಂದು ಜೋಡಿಸ್ಕೊಂಡು ಉದ್ದಕ್ಕೆ ಒಂದೇ ಮಾಡ್ಕೊಂಡೀನಿ. ಇದು ಅರ್ಧ ಮಡಚ್ಕೊಂಡು ಪೈಪಿಂಗ್ ಹಾಕ್ಕೋಬೇಕು ನಾವು. ಈಗ ಈ ಥರ ಅರ್ಧ ಮಡಚ್ಕೊಂಡೀನಿ. ಅರ್ಧ ಬಟ್ಟೆ ಮಡಚ್ಕೊಳ್ಳೋದು, ಅರ್ಧ ಬಿಡೋದು. ಈಗ ಬ್ಲೌಸಿಗೆ ಜೋಡಿಸೋದು ನೋಡಿ. ಇದು ಈ ಅರ್ಧ ಇಂಚಷ್ಟು ಮುಂದೆ ಬಿಟ್ಕೊಂಡು ಫ್ರಂಟ್ ನೆಕ್ದಿಂದ ಜೋಡಿಸ್ಕೊಳ್ಳೋದು. ಫ್ರಂಟ್ ನೆಕ್ಕಿಗೆ ಹಿಂಗೆ ಕೆಳಗೆ ಹಾಕಿ ಈಗ ನಾವು ಸ್ಟಿಚಿಂಗ್ ಹಾಕೋದು ಬರೋಣ. ಇದು ಬಟ್ಟೆ ಹಚ್ಚಿದ್ದಾಯಿತು, ಪೈಪಿಂಗ್ ಬಟ್ಟೆ ಹಚ್ಚಿದ್ದಾಯಿತು. ಈಗ ನಾವು ಪೈಪಿಂಗ್ ಕಟ್ಟೋಣ. ಈ ಥರ ಪೈಪಿಂಗ್ ಹಾಕೋದು ಕಂಪ್ಲೀಟ್ ಮಾಡಿಬಿಡೋದು ಬ್ಲೌಸ್. ನೋಡಿರಿ ಈ ಥರ ಬಂದೈತಿ ಪೈಪಿಂಗ್. ಯಾರಿಗಾದರೂ ಬ್ಲೌಸ್ ಹೊಲಿಯೋದು ಇಂಟ್ರೆಸ್ಟ್ ಇದ್ದರೆ ಕಲಿಬೋದು. ಹೇಳ್ಕೊಡ್ತೀನಿ. ಬ್ಲೌಸ್ ಲೈವ್ ಆದರೆ ಹೇಳ್ಕೊಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ಹೇಳಿ, ಎಲ್ಲ ಹೇಳ್ಕೊಡ್ತೀನಿ.